ಇನ್ನು ಮೂಡ ಪ್ರಕರಣ ಮತ್ತೆ ಸುದ್ದಿ ಮಾಡ್ತಾ ಇದೆ. ಒಂದು ಹಂತದಲ್ಲಿ ಎಲ್ಲವೂ ಮುಗಿದೇ ಹೋಯಿತು ಅಂತ ಇರುವಂತಹ ಸಂದರ್ಭದಲ್ಲೇ ಈಗ ಸ್ನೇಹಮಯಿ ಕೃಷ್ಣ ಮತ್ತೆ ಕೋರ್ಟ್ ಮೆಟ್ಟಲನ್ನು ಹತ್ತಿದ್ದಾರೆ. ಈಗಾಗಲೇ ಲೋಕಾಯುಕ್ತರು ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ತನಿಖೆ ಸರಿ ಇಲ್ಲ, ಹೀಗಾಗಿ ಪ್ರಕರಣವನ್ನು ಮತ್ತೆ CBI ಕೊಡಬೇಕು ಅಂತ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳ ತಂಡ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇದೆ. ಸ್ನೇಹಮಯಿ ಕೃಷ್ಣ ಕೋರ್ಟ್ಗೆ ಹೋಗೋದಕ್ಕೆ ಸ್ವಾಗತ, ಅವರಿಗೆ ಹಕ್ಕಿದೆ. ಆದರೆ ಅವರ ಹಿಂದೆ ಕೆಲವೊಂದಿಷ್ಟು ರಾಜಕೀಯ ದುರುದ್ದೇಶ ಇದೆ. ಹಾಗೇನೆ ಅನೇಕ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ಪಕ್ಷದ ನಾಯಕರು, ಪ್ರಮುಖವಾಗಿ BJP ಹಾಗೂ JDS ಅವ್ರ ಹಿಂದೆ ಇದ್ದಾರೆ. ಇಲ್ಲಾಂದ್ರೆ ಸ್ನೇಹಮಯಿ ಕೃಷ್ಣಗೆ ವಕೀಲರ ಬಿಲ್ ಕೊಡೋದಕ್ಕೆ, ವಕೀಲರ ಹಣವನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲವೂ ಕೂಡ ಪೊಲಿಟಿಕಲಿ ಮೋಟಿವೇಟೆಡ್ ಅಂತ CM ಬಣ, CM ಆಪ್ತರು ಆರೋಪವನ್ನು ಮಾಡ್ತಾ ಇದ್ದಾರೆ. ಕೇವಲ 14 ನಿವೇಶನ ಸಂಬಂಧಪಟ್ಟಾಗ ಈ ರೀತಿ ವರದಿ ಕೊಟ್ಟಿರಂತಂದ್ರೆ 1000 ನಿವೇಶನ ಸಂಬಂಧಪಟ್ಟ ಇನ್ಯಾವ ರೀತಿ ತನಿಖೆ ನಡೆಸ್ತಾರಂತೇಳಿ ನನಗೆ ಆತಂಕ ಉಂಟಾಗಿರಂತ. ಲೋಕಾಯುಕ್ತ ತನಿಖೆ ಮುಂದುವರಿಸಿಕೊಂಡ್ರೆ ನ್ಯಾಯ ಸಿಗಲ್ಲ ಅನ್ನೋದು ನನಗೆ ಅನುಮಾನ ಬಂದಿರೋದ್ರಿಂದ ಇದು CBI ಕೊಡಿಸುವಂತ ಸೂಕ್ತ. ಅವಕಾಶವನ್ನ ಅವ್ರು ಕಲ್ಪಿಸ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ರಾಜ್ಯದಾದ್ಯಂತ ಸಂಚಲನ ಮೂಡಿಸಿ ಸಿಎಂ ಸಿದ್ದರಾಮಯ್ಯ ನಿದ್ದೆಗೆಡಿಸಿದ್ದ ಮುಡಾ ಪ್ರಕರಣ ಮತ್ತೆ ಸದ್ದು ಮಾಡ್ತಿದೆ. ಇದಕ್ಕೆ ಕಾರಣ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಕರಣವನ್ನ CBIಗೆ ವಹಿಸುವಂತೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಒಬ್ಬರು SP, ಒಬ್ಬರು IGP, ಒಬ್ಬರು ADGP ಇಂಥ ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಇಲ್ಲಿ ಅನರ್ಪಕ ಸಾಕ್ಷ್ಯಗಳಿಲ್ಲ ಅಂತ ವರದಿ ಕೊಟ್ಟಿರೋ ನೋಡ್ರೆ ನಿಜಕ್ಕೂ ದುರಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಕೇವಲ 14 ನಿವೇಶನ ಸಂಬಂಧಪಟ್ಟಾಗ ಈ ರೀತಿ ವರದಿ ಕೊಟ್ಟಿರಂತಂದ್ರೆ ಇದಕ್ಕಿಂತ 100 ಪಟ್ಟು ಅಂದ್ರೆ 1000 ನಿವೇಶನ ಸಂಬಂಧಪಟ್ಟ ಇನ್ಯಾವ ರೀತಿ ತನಿಖೆ ನಡೆಸ್ತಾರಂತೇಳಿ ನನಗೆ ಒಂದು ಆತಂಕ ಉಂಟಾಗಿರೋದ್ರಿಂದ ಸೊ ಇದೇ ರೀತಿ ಇವರು ಲೋಕಾಯುಕ್ತ ತನಿಖೆ ಮುಂದುವರಿಸಿಕೊಂಡ್ರೆ ನ್ಯಾಯ ಸಿಗಲ್ಲ ಅನ್ನೋದು ನನಗೆ ಅನುಮಾನ ಬಂದಿರೋದ್ರಿಂದ ಇದು CBI ಕೊಡಿಸುವಂಥ ಸೂಕ್ತ ಅಂತೇಳಿ ಅನಿಸಿದ್ರಿಂದ ನಾನು ಮೇಲ್ಮನವಿ ಸಲ್ಲಿಸಿದ್ದೆ. ಇದು ಸಹಜವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಸಂಕಷ್ಟ ತರುತ್ತಾ ಅನ್ನೋ ಚರ್ಚೆ ಆರಂಭವಾಗಿದೆ. ಯಾಕಂದ್ರೆ ಲೋಕಾಯುಕ್ತ ಈಗಾಗಲೇ ತನಿಖೆ ನಡೆಸಿ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ, ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ, ಜಮೀನು ಮಾಲೀಕ ದೇವರಾಜ್ಗೆ ಕ್ಲೀನ್ ಚೀಟ್ ನೀಡಿತ್ತು. ಇದರಿಂದ ಸಿಎಂ ಸಿದ್ದರಾಮಯ್ಯ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡಿದ್ರು. ಆದ್ರೆ ಇದೀಗ ಪ್ರಕರಣವನ್ನ CBIಗೆ ವಹಿಸುವಂತೆ ಮೇಲ್ಮನವಿ ಸಲ್ಲಿಸಿರುವುದರಿಂದ ಮುಂದೆ ಏನಾಗಬಹುದು ಅನ್ನೋ ಆತಂಕ ಸಿಎಂ ಸಿದ್ದರಾಮಯ್ಯರನ್ನ ಕಾಡಲಿದೆ. ಸಿಎಂ ಕಾನೂನು ಸಲಹೆಗಾರ AS ಪೊನ್ನಣ್ಣ ಗಂಭೀರ ಆರೋಪ ಮಾಡಿದ್ರು. ಸ್ನೇಹಮಯಿ ಕೃಷ್ಣ ಜೊತೆ BJP, JDS ಶಾಮೀಲಾಗಿದೆ ಅಂದ್ರು. ಕಾಂಗ್ರೆಸ್ ಇಂದ ಯಾವ ಕಾರಣಕ್ಕೂ ಯಾರು ದಾಖಲೆ ಕೊಟ್ಟಿರೋಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿಯಾಗಿ BJP, JDS ಅವರ ಷಡ್ಯಂತ್ರ. ಮುಡಾ ಪ್ರಕರಣ ಸಿಎಂ ಸಿದ್ದರಾಮಯ್ಯಗೆ ಹೋದೆಯ ಪಿಶಾಚಿ ಅಂದ್ರೆ ಬಂದೇ ಗವಾಕ್ಷಿಲಿ ಅನ್ನೋ ರೀತಿ ಆಗೋಗಿದೆ. ಒಟ್ಟಾರೆ ಸದ್ಯ ಎಲ್ಲರ ಚಿತ್ತ ಹೈಕಮಾಂಡ್ ವಿಭಾಗೀಯ ಪೀಠದತ್ತ ನೆಟ್ಟಿದ್ದು ಮುಂದೆ ಏನಾಗುತ್ತೋ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ರಾಮ್, TV9 ಮೈಸೂರು.